ನಮಸ್ತೆ ಫ್ರೆಂಡ್ಸ್, ಊರಿಗೆ ಬಂದಮೇಲೆ ನನ್ನ ಮೊದಲ ದಿನ ಹೇಗಿತ್ತು ಅಂತ ನಿಮಗೆಲ್ಲ ತೋರಿಸಬೇಕಲ್ವಾ. ಸೊ ಅದಕ್ಕಾಗಿ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಫಸ್ಟ್ ಡೇ ನಾವು ಬೆಳಿಗ್ಗೆ ಬೇಗ ಎದ್ದು ಮನೆಯಲ್ಲೆಲ್ಲ ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ, ನಂದು ಹೆಚ್ಚಾಗಿ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಆಗಿರ್ತದೆ. ಕ್ಲೀನಿಂಗ್ ಕೆಲಸ ಎಲ್ಲ ಮಾಡಿ ಆದಮೇಲೆ ಅಮ್ಮಂದು ಅಡುಗೆ ಕೆಲಸ ಎಲ್ಲ ಮುಗಿಸಿದ್ರು. ಆದಮೇಲೆ ಮಧ್ಯಾಹ್ನ ಸ್ನಾನ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೊರಟ್ವಿ. ನಾವು ಹೋಗ್ತಾ ಇರುವಂಥದ್ದು ನಿಟಿಲ ಸದಾಶಿವ ದೇವಸ್ಥಾನಕ್ಕೆ. ಸೊ ಈಶ್ವರ ದೇವರ ದರ್ಶನ ಪಡೆಯಲಿಕ್ಕೆ ಅಂತ ಹೋಗ್ತಾ ಇದ್ದೇವೆ. ಹೊರಗಡೆ ಇಷ್ಟೊಂದು ಬಿಸಿಲಿದ್ದರೂ ದೇವಸ್ಥಾನಕ್ಕೆ ಹೋಗುವಾಗ ಆಗುವಂತಹ ಮನಸ್ಸಿಗೆ ಆಗುವಂತಹ ಖುಷಿ, ದೇಹಕ್ಕೆ ಆಗುವಂತಹ ಒಂದು ತಂಪಾದಂತಹ ಅನುಭವ ಎಲ್ಲೂ ಸಿಗೋದಿಲ್ಲ. ರಿಲ್ಯಾಕ್ಸ್ಡ್ ಫೀಲಿಂಗ್ ಆಗಿರ್ತದೆ. ನಮಗೆ ಎಷ್ಟೇ ಟೆನ್ಷನ್ ಏನೇ ಇದ್ದರೂ ಪ್ರತಿಯೊಂದು ಎಲ್ಲವೂ ಇಲ್ಲಿ ಹೋದಾಗ ಮಾಯ ಆಗ್ತದೆ. ಸೊ ದೇವರ ದರ್ಶನ ಎಲ್ಲ ಪಡೆದು ಮತ್ತೆ ಮನೆಗೆ ಬಂದು ಮನೆಯಲ್ಲೇ ಬೆಳೆದಂತಹ ಬಸಳೆ ಮತ್ತು ಪಪ್ಪಾಯದಿಂದ ಅಮ್ಮ ತುಂಬ ಚೆನ್ನಾಗಿರುವಂತಹ ಒಂದು ಪದಾರ್ಥ ಮಾಡಿದರು. ಅದರಲ್ಲಿ ಊಟ ಮಾಡಿ ಮತ್ತು ಸ್ವಲ್ಪ ಹೊತ್ತು ಟಿ ವಿ ನೋಡಿ, ಹಾಗೆ ಸ್ವಲ್ಪ ಒಂದು ನ್ಯಾಪ್ ತಗೊಂಡು ಮನೆಯಲ್ಲಿ ಸ್ವಲ್ಪ ನಿದ್ದೆ ಮಾಡಿ ಮತ್ತೆ ಸಂಜೆ ಹೊರಗಡೆ ಬಂದು ಒಂದು ಕುಕ್ಕಿಯನ್ನು ಮಾತಾಡಿಸಿದ್ವಿ. ಇವನ ಹೆಸರು ಕುಕ್ಕಿ ಅಂತ. ಅದಾದಮೇಲೆ ಸ್ವಲ್ಪ ತರಕಾರಿ ಎಲ್ಲ ಬೆಳೆದಿದ್ರು ಮನೆಯಲ್ಲಿ. ಒಂದು 2-3 ಬಗೆಯ ತರಕಾರಿಗಳಿತ್ತು. ಅದನ್ನೆಲ್ಲ ತೋರಿಸುವ ಅಂತ ಹೇಳಿ ಹೊರಗಡೆ ಕರ್ಕೊಂಡು ಬಂದಿದ್ದೇನೆ ನಿಮ್ಮನ್ನೆಲ್ಲ. ಸೊ ನೀವು ಆದಷ್ಟು ನಿಮ್ಮ ಮನೆಯಲ್ಲಿ ತರಕಾರಿಗಳನ್ನು ಬೆಳೆಸಿ ಆರೋಗ್ಯಯುತವಾದಂತಹ ಒಂದು ಆಹಾರವನ್ನು ಸೇವಿಸಿ ಅಂತ ಹೇಳ್ತಾ, ನೋಡಿ ಇಲ್ಲಿ ಬೆಂಡೆಕಾಯಿ ಉಂಟು, ಮತ್ತು ಬದನೆ ಮತ್ತು ಬಸಳೆ ಉಂಟು, ಹಾಗೆ ಒಂದು ಪಪ್ಪಾಯದ ಮರ ನೋಡ್ಬೋದು ನೀವು. ಹಾಗೆ ಬೇವು ಸೊಪ್ಪಿನ ಒಂದು ಗಿಡ ಇರ್ತದೆ, ಎಷ್ಟು ದೊಡ್ಡದಾಗಿದೆ ನೋಡಿ. ಸೊ ಇದೆಲ್ಲ ನೋಡಿ ಆದಮೇಲೆ ಈ ಪ್ರಕೃತಿಯ ಮಡಿಲಲ್ಲಿ ತುಂಬ ಚೆನ್ನಾಗಿ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ. ಆದಮೇಲೆ ದಿಶಾನ್ ಅವನ ಕಸಿನ್ ಅಣ್ಣ ಬರ್ತಾನೆ ಮನೆಗೆ ಡೈಲಿ, ಅವನ ಜೊತೆ ಆಟ ಆಡ್ತಾನೆ. ಅದಾದಮೇಲೆ ನಾವೆಲ್ಲ ಮಾರಿಗುಡಿ ಹತ್ರ ಹೋದ್ವಿ. ನಮ್ಮ ಮನೆ ಹತ್ತಿರ ಇರುವಂತಹ ಮಾರಿಗುಡಿಗೆ ಹೋಗಿ ಮಾರಿಯಮ್ಮನ ದರ್ಶನವನ್ನು ಪಡೆದು ಮತ್ತೆ ಮನೆಗೆ ಬಂದು ಮತ್ತೆ ಎಂಜಾಯ್ ಮಾಡಿದ್ವಿ. ಸೊ ಈ ದಿನವನ್ನು ಸೂಪರಾಗಿ ಕಳೆದ್ವಿ ಅಂತಲೇ ಹೇಳ್ಬೋದು.